ನಮಸ್ಕಾರ ಸ್ನೇಹಿತರೆ. ನಿಮ್ಮ ಒಂದು ಬ್ಲಾಗ್ ಅಥವಾ ವರ್ಡ್‌ಪ್ರೆಸ್ ವೆಬ್‌ಸೈಟ್‌ಗೆ ಟ್ರಾಫಿಕ್ ಅನ್ನೋದು ಬರ್ತಾ ಇಲ್ವಾ? ಸೊ, ಸುಮಾರು ಕಾರಣಗಳಿರುತ್ತೆ. ಬಟ್ ಏನಂತಂದ್ರೆ ಇವತ್ತಿನ ನಾನು ಹೇಳ್ತಾ ಇರೋಂಥ ಒಂದೇ ಒಂದು ಸೆಟ್ಟಿಂಗ್ಸ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ, ನಿಮ್ಗೆ ಇಂಪ್ರೆಷನ್ಸ್ ಜಾಸ್ತಿ ಆಗ್ಬೋದು, ಟ್ರಾಫಿಕ್ ಜಾಸ್ತಿ ಆಗ್ಬೋದು, ಅದೇ ರೀತಿಯಾಗಿ ಕ್ಲಿಕ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ, ಆ ಸೆಟ್ಟಿಂಗ್ ಏನು, ಎಂತ, ಯಾವ ತರ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್‌ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ಒಂದು ವರ್ಡ್‌ಪ್ರೆಸ್ ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್‌ಗಳು ನನ್ನ ಚಾನಲ್ ನಿಮ್ಗೆ ಸಿಗುತ್ತೆ. ಸೊ, ತುಂಬಾ ಜನ ಬ್ಲಾಗರ್ಸ್‌ಗಳು ಏನ್ ಮಾಡ್ತಾರೆ ಅಂತಂದ್ರೆ ಕಂಟೆಂಟ್‌ಗಳನ್ನ ಹಾಕ್ತಾರೆ. ಕಂಟೆಂಟ್ ಸೂಪರ್ ಆಗಿರುತ್ತೆ. ಏನಂತಂದ್ರೆ ಸೂಪರ್ ಯಾವ ತರ ಅಂತಂದ್ರೆ ಎಸ್-ಇ-ಒ ಕೂಡ ಮಾಡ್ತಾರೆ. ಎಸ್-ಇ-ಒ ಫ್ರೆಂಡ್ಲಿ ಕಂಟೆಂಟ್ ಕೂಡ ಇರುತ್ತೆ. ಬಟ್ ಏನಂತಂದ್ರೆ ಗೂಗಲ್ ಕಡೆಯಿಂದ ಟ್ರಾಫಿಕ್‌ಗೆ ಬರಲ್ಲ. ಸೊ, ರೀಸನ್ಸು ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ರೀಸನ್ಸ್ ಇರುತ್ತೆ. ಕಾರಣ ಏನಂತಂದ್ರೆ ಕಂಟೆಂಟ್ ಅಲ್ಲ. ಯಾಕಂದ್ರೆ ಕಂಟೆಂಟ್ ಸೂಪರ್ ಆಗೇ ಇರುತ್ತೆ. ಬಟ್ ಏನಂತಂದ್ರೆ ಗೂಗಲ್‌ಗೆ ಅರ್ಥ ಆಗಲ್ಲ ಟಾರ್ಗೆಟ್ ಆಡಿಯನ್ಸ್ ಎಲ್ಲಿಂದ ಬರ್ಬೇಕು ಅಂತ. ಸೊ, ಆ ಟಾರ್ಗೆಟ್ ಆಡಿಯನ್ಸ್ ಎಲ್ಲಿಂದ ಬರ್ಬೇಕು ಅಂತ ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ, ಬರೀ ಕಂಟೆಂಟ್ ಹಾಕೊಂತ ಹೋದ್ರೆ ಅಲ್ಲ. ಸೊ, ಟಾರ್ಗೆಟ್ ಆಡಿಯನ್ಸ್ ಅನ್ನ ಕೂಡ ನೀವು ಚೂಸ್ ಮಾಡ್ಬೇಕು. ಸೊ, ಆ ಟಾರ್ಗೆಟ್ ಆಡಿಯನ್ಸ್ ಅನ್ನ ಚೂಸ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ, ಕಂಟೆಂಟ್ ಯಾವ ತರ ಇರ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ, ಕಂಟೆಂಟ್ ಅನ್ನೋದೇನಿತ್ತಂದ್ರೆ ಸ್ಟ್ರಕ್ಚರ್ಡ್ ಆಗಿರ್ಬೇಕು. ಸೊ, ಸೂಪರ್ ಕಂಟೆಂಟ್ ಅಂತಂದ್ರೆ ಸ್ಟ್ರಕ್ಚರ್ಡ್ ಆಗಿರ್ಬೇಕು. ನೀವು ರಾಂಕ್ ಮ್ಯಾಥ್ ಎಸ್-ಇ-ಒ ಪ್ಲಗಿನ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಗ್ರೀನ್ ತೋರಿಸ್ಬೇಕು. ಸೊ, ಅಲ್ಲಿವರೆಗೂ ನೀವು ಕಂಟೆಂಟ್ ಅನ್ನ ಎಸ್-ಇ-ಒ ಮಾಡ್ಬೇಕು. ಸೊ, ಆ ತರ ಅಂತ ಸುಮ್ನೆ ಕೀವರ್ಡ್ಸ್ ಗಳನ್ನ ಎಲ್ಲಿ ಬೇಕಲ್ಲಿ ಸ್ಟಫಿಂಗ್ ಮಾಡೋದಲ್ಲ. ಸೊ, ನ್ಯಾಚುರಲ್ ಆಗಿ 100% ಆಗಿ ಕ್ಲಿಯರ್ ಆಗಿ ಏನಿರ್ಬೇಕಂತಂದ್ರೆ ಕಂಟೆಂಟ್ ಇರ್ಬೇಕು. ಸೊ, ಎಲ್ಲಿ ಎಚ್-1 ಬರ್ಬೇಕು, ಎಲ್ಲಿ ಎಚ್-2 ಬರ್ಬೇಕು, ಎಲ್ಲಿ ಕೀವರ್ಡ್ಸ್ ಬರ್ಬೇಕು, ಯಾವ ರೀತಿ ಪ್ಯಾರಾಗ್ರಾಫ್ ಇರ್ಬೇಕು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಹಾಕ್ಬೇಕಾಗತ್ತೆ. ಸೊ, ಈ ರೀತಿ ಕಂಟೆಂಟ್ ಅನ್ನ ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಸೊ, ಯಾವ ರೀತಿ ಆ ಟಾರ್ಗೆಟ್ ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡೋದು ಅಂತಂದ್ರೆ, ಮೊದಲಿಗೆ ಏನ್ ಮಾಡಿ ಅಂತಂದ್ರೆ ನಿಮ್ಮ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ, ನೀವು ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್‌ಸೈಟ್ಸ್ ಅನ್ನ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲೇ ಆಡ್ ಮಾಡಿರ್ತೀರಾ. ಸೊ, ಆ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ. ಆಮೇಲೆ ಟಾರ್ಗೆಟ್ ಕಂಟ್ರಿ ಅಂತ ನಿಮಗೆ ಸಿಗುತ್ತೆ. ಅಲ್ಲಿ ಇಂಟರ್ನ್ಯಾಷನಲ್ ಟಾರ್ಗೆಟಿಂಗ್ ಅನ್ನ ನೋಡಿ. ಅಲ್ಲಿ ಯಾವ ಒಂದು ಕಂಟ್ರಿ ಸೆಲೆಕ್ಟ್ ಇದೆ ಅಂತ. ಸೊ, ಔಟ್ಸೈಡ್ ಇತ್ತಂದ್ರೆ 100% ವೇಸ್ಟ್ ಅಂತಾನೆ ಹೇಳ್ಬೋದು. ಸೊ, ಗೂಗಲ್ ಇಂದ ಟ್ರಾಫಿಕ್ ಬರಲ್ಲ. ಯಾಕಂದ್ರೆ ಗೂಗಲ್ ಕನ್ಫ್ಯೂಷನ್ ಆಗುತ್ತೆ. ಯಾವ ಒಂದು ಕಂಟ್ರಿಯ ಆಡಿಯನ್ಸ್ ಅನ್ನ ನಿಮ್ಮ ಒಂದು ಅಂದ್ರೆ ನಿಮ್ಮ ಒಂದು ಬ್ಲಾಗ್‌ಗೆ ಕಳ್ಸೋದು ಅಂತ. ಸೊ, ಅದಕ್ಕೋಸ್ಕರ ನೀವು ಅಲ್ಲಿ ನಿಮ್ಮ ಒಂದು ಟಾರ್ಗೆಟೆಡ್ ಕಂಟ್ರಿಯನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಅಂದ್ರೆ ಇಂಡಿಯನ್ ಆಡಿಯನ್ಸ್ ಇದ್ರಪ್ಪ ಅಂತಂದ್ರೆ ಇಂಡಿಯಾ ಸೆಲೆಕ್ಟ್ ಮಾಡಿ. ಇಲ್ಲಪ್ಪ ಅಂತಂದ್ರೆ ಫಾರಿನ್ ಯಾವುದೇ ಒಂದು ಬೇರೆ ಕಂಟ್ರಿ ಒಂದು ಆಡಿಯನ್ಸ್ ಇದ್ರೆ ಅಂತಂದ್ರೆ ನೀವು ಬೇರೆ ಕಂಟ್ರಿ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಇದನ್ನ ಸೆಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಗೂಗಲ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ಯಾವ ಒಂದು ಕಂಟ್ರಿಗೆ ನಿಮ್ಮ ಒಂದು ಬ್ಲಾಗ್ ಅನ್ನ ರ್ಯಾಂಕ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಸೊ, ಅದರಿಂದ ಟ್ರಾಫಿಕ್ ಬರಲ್ಲ. ಈ ಒಂದು ಸೆಟ್ಟಿಂಗ್ಸ್ ಅನ್ನ ನೀವು ಚೇಂಜ್ ಮಾಡೋದ್ರಿಂದ ಅವಾಗ್ಲೇ ಹೇಳ್ದಂಗೆ ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ, ಕ್ಲಿಕ್ಸ್ ಜಾಸ್ತಿ ಆಗುತ್ತೆ, 100% ಆಗಿ ಟ್ರಾಫಿಕ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಮ್ಯಾಜಿಕ್ ಅಲ್ಲ, ಸಿಂಪಲ್ ಆಗಿ ಒಂದು ಎಸ್-ಇ-ಒ ಕ್ಲಿಯಾರಿಟಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನಲ್‌ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.